ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅನ್ಕೊತೀನಿ. ಸೊ ಮತ್ತೊಂದು ಅಡ್ವೆಂಚರ್ ಜರ್ನಿಗೆ ಸ್ವಾಗತ. ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ಎಲ್ಲರೂ ಎಲ್ಲಿ ಹೋಗ್ತಿದ್ದೀವಿ ಅಂತ. ಆ ಜಾಗಕ್ಕೆ ಹೋಗಿ ಇವತ್ತು ಜಾಗ ಹೇಗಿದೆ, ಅಲ್ಲಿ ರೂಟ್ ಹೇಗಿದೆ, ಬೆಂಗಳೂರಿಂದ ಎಷ್ಟು ದೂರ ಆಗುತ್ತೆ, ಸೊ ಮೇಲ್ಗಡೆ ಹೋಗಿ ವ್ಯೂ ಹೇಗಿದೆ, ಸೊ ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಟೈಮ್ ಬಂದು ಈಗ 7 ಗಂಟೆ. ಸೊ ನಾನು ಈಗ ತಾವರೆಕೆರೆಯಲ್ಲಿದ್ದೀನಿ ಎಕ್ಸಾಕ್ಟು. ಸೊ ಹಾಗೆ ಮುಂದೆ ಹೋಗ್ತಾ ಸಿಗೋಣ. ಸೊ ಬನ್ನಿ ಹೋಗೋಣ. ಈಗ ಸಮಯ ಬಂದು 7:30 ಆಗಿತ್ತು. ಸೊ ನೆಲಮಂಗಲ ರೀಚ್ ಆಗಿದ್ವಿ. ಲೆಫ್ಟ್ ತೊಗೊಂಡ್ರೆ ಹಾಸನ ಬ್ಯಾಂಗ್ಳೂರು ಹೈವೇ, ರೈಟ್ ತೊಗೊಂಡ್ರೆ ಸಿಟಿಗೆ ಎಂಟ್ರಿ ಆಗ್ತೀವಿ. ಸೊ ನಾವು ಸ್ಟ್ರೈಟ್ ತುಮಕೂರು ರೋಡ್ ಹೋಗಬೇಕು. ಸೊ ಬನ್ನಿ ಮುಂದೆ ಹೋಗ್ತಾ ಹೋಗೋಣ. ನಾವು ಹೋಗ್ತಿರುವಂಥ ರೋಡು, ಇರೋವಂಥ ವೆದರ್ ಮಾತ್ರ ಒಂದು ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಒಳ್ಳೆ ಪರ್ಫೆಕ್ಟ್ ರೈಡ್ ಮಾಡೋಕ್ಕೆ. ಸೊ ವೆದರನ್ನ ಎಂಜಾಯ್ ಮಾಡ್ತಾ ಹಾಗೆ ಗಾಡಿಯನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಾಕಾಗಿತ್ತು ಮಾತ್ರ ಫೇಲು. ಈಗ ಟೈಮ್ ಬಂದು 8 ಗಂಟೆ. ಟೋಟಲ್ ಹಾಕ್ಕೊಂಡು ಅನಿಸಿದ್ದೆ, ಫುಲ್ ಟೈಮ್ ಮಾಡಿಸ್ಕೊಂಡೆ. ಸೊ ಇಲ್ಲಿಂದ ಇನ್ನೂ 66 ಕಿಲೋಮೀಟರ್ ತೋರಿಸಿದೆ. ಇನ್ನೂ 1 ಅವರ್ ಜರ್ನಿ ಇದೆ. ವೆದರ್ ಮಾತ್ರ ಪೀಸ್ಫುಲ್ ಆಗಿದೆ. ಸೂರ್ಯ ನೋಡ್ಬೋದು, ಕಾಣಿಸ್ತಿದೆ ಇವಾಗ ಸ್ವಲ್ಪ ಇನ್ನೂ ಮೋಡ ಮುಚ್ಕೊಂಡಿದೆ. ಸೊ ಬನ್ನಿ ಸೊ ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದು ಸ್ಟ್ರೈಟ್ ರೋಡ್ ಕಾಣಿಸ್ತು. ಆ ಕಡೆ ಈ ಕಡೆ ಫುಲ್ ಗ್ರೀನರಿ. ಮುಂದೆ ನೋಡಿದ್ರೆ ಮುಂದ್ಗಡೆ ಸುತ್ತಮುತ್ತ ಅಂತೂ ಬೆಟ್ಟ ಗುಡ್ಡಗಳ ಸಾಲಿತ್ತು. ಇರೋ ವೆದರ್ಗೂ ಆ ಕಡೆ ಈ ಕಡೆ ಪರಿಸರಕ್ಕೂ ಸಾಕಾಗಿತ್ತು ಮಾತ್ರ. ಸೊ ಮುಂದೆ ಕಾಣಿಸುತ್ತೆ, ಬನ್ನಿ ನಿಮಗೆ ತೋರಿಸ್ತೀನಿ ಹೇಗಿತ್ತು ವ್ಯೂ ಅಂತ. ಫುಲ್ಲು ಎಲ್ಲ ಆ ಲೈನ್ ಫುಲ್ ಹಂಗೆ ಇದೆ. ನಾವಾಗೇ ನಮ್ಮ ದಾರಿಯಲ್ಲಿ ಸಾಗ್ತಾ ಇರಬೇಕಾದ್ರೆ ನಮಗೆ ಕಾಣಿಸೋದೆ ಸುತ್ತಮುತ್ತ ಬೆಟ್ಟಗಳ ಮೋಸ್ಟ್ ಬ್ಯೂಟಿಫುಲ್ ವ್ಯೂ. ಸೊ ಅದರಲ್ಲಿ ಮೇಯ್ನ್ ನಮ್ಗೆ ಅಟ್ರಾಕ್ಷನ್ ಆಗೋದು ಅಂದರೆ ಇಲ್ಲಿ ಕಾಣ್ತಿರುತ್ತಾ ದೇವರಾಯನ ದುರ್ಗ. ಸೊ ಸ್ಟಾರ್ಟಿಂಗಲ್ಲಿ ನನಗೆ ಅಷ್ಟು ಗೊತ್ತಿರಲಿಲ್ಲ ಯಾವುದು ಬೆಟ್ಟ ಅಂತ. ಸೊ ಆಮೇಲೆ ನಾನು ತಿಳ್ಕೊಂಡಾಗ ಗೊತ್ತಾಯ್ತು ಇದು ದೇವರಾಯನ ದುರ್ಗ ಅಂತ. ಸೊ ಇದಕ್ಕೆ ಬರಬೇಕಂತ ಏನು ಹೇಳಿದರೆ ಇದಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಸೊ 2 ಎಂಟ್ರಿ ಇಲ್ಲ ಅನಿಸುತ್ತೆ, ನನಗಷ್ಟು ಐಡಿಯಾ ಇಲ್ಲ ಇದ್ರ ಬಗ್ಗೆ. ಸೊ ಇದನ್ನು ನಮ್ಮ ಬಕೆಟ್ ಲಿಸ್ಟ್ ಹಾಕೊಳ್ಳೋಣ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಒಂದೊಳ್ಳೆ ಟ್ರೈ ಮಾಡೋಣ ಇದನ್ನು ಟ್ರೆಕ್ಕಿಂಗ್ಗೆ. ಸೊ ನೋಡ್ತಾ ಇರ್ಬೋದು ಸುತ್ತಮುತ್ತ ಬೆಟ್ಟಗಳ ಸಾಲಿದೆ. ವ್ಯೂ ಮಾತ್ರ ಸಾಕಾಗಿರುತ್ತೆ. ಸೊ ಎಂಜಾಯ್ ಮಾಡ್ತಾ ನಮ್ಮ ಜರ್ನಿಯನ್ನು ನಾವು ಕಂಟಿನ್ಯೂ ಮಾಡೋಣ. ಜಸ್ಟ್ ಇವಾಗ ತಾನೇ ಟಿಫನ್ ಆಯಿತು. ಸೊ ಹಾಗೆ ಮುಂದೆ ಬರ್ತಾ ಇದ್ದೆ. ಇನ್ನೂ 36 ಕಿಲೋಮೀಟ್ರ್ ಇದೆ ಇನ್ನು ಇಲ್ಲಿಂದ ಜರ್ನಿ. ಸೊ ಹಾಗೆ ಮುಂದೆ ಬರ್ತಾ ಇರಬೇಕು. ಲೆಫ್ಟ್ ಸೈಡ್ಗೆ ಒಳ್ಳೆ ವ್ಯೂ ಕಾಣಿಸ್ತು. ಸೊ ಇದು ಯಾವುದು ಅಂತ ಗೊತ್ತಿರಲಿಲ್ಲ. ನೋಡಿದ್ಕೆ ಇದು ದೇವರಾಯನ ದುರ್ಗ ಅಂತೆ. ಸೊ ಇದ್ರ ಬಗ್ಗೆ ನನಗೂ ಐಡಿಯಾ ಇಲ್ಲ. ಸೊ ಇದು ಒಳ್ಳೆ ವ್ಯೂ ಇದೆ ಮಾತ್ರ, ಸಖತ್ತಾಗಿದೆ. ನೋಡು ಮೇಲ್ಗಡೆ ಏನು ಸಖತ್ತಾಗಿದೆ ಅಂತ ಟಾಪಲ್ಲಿ. ಸೊ ಬೆಳಿಗ್ಗೆ ಬೇಗ ಬಂದರೆ ಬೆಳಗಿನ ಜಾವ ಸೊ ಒಳ್ಳೆ ವ್ಯೂ ಕಾಣಿಸುತ್ತೆ. ಫುಲ್ಲು ಕ್ಲೌಡ್ ಇದೆ, ಸ್ವಲ್ಪ ಹೈಟು ಇದೆ. ಜಾಗ ಮಾತ್ರ ಸಖತ್ತಾಗಿದೆ, ನೋಡ್ಬೋದು. ಸುತ್ತಮುತ್ತ ಅಷ್ಟೇ ಏರಿಯಾ ಸಖತ್ತಾಗಿದೆ. ಸುತ್ತ ಬೆಟ್ಟ ಗುಡ್ಡಗಳು. ನೋಡ್ತಾ ಇರ್ಬೋದು ನೀವು ನಮ್ಮ ಕಣ್ಣ ಮುಂದೆ ವ್ಯೂ ಹೇಗೆ ಕಾಣ್ತಿದೆ ಅಂತ. ಸಖತ್ತಾಗಿ ಕಾಣಿಸ್ತಿದೆ ಮಾತ್ರ ಬೆಟ್ಟಗಳು. ಸೊ ಇದು ಯಾವುದು ಅಂತ ಮಾತ್ರ ಗೊತ್ತಿಲ್ಲ, ವ್ಯೂ ಮಾತ್ರ ಸಖತ್ತಾಗಿದೆ. ಸೊ ನೋಡ್ತಾ ಎಂಜಾಯ್ ಮಾಡಿ. Look at that, my glass is empty, glass empty. How about I get another drink, baby?
ಮುಂದೆ ಬಂದರೆ ನಿಮ್ಗೆ ಇಲ್ಲೊಂದು ಡೈವರ್ಷನ್ ಸಿಗುತ್ತೆ. ಸೊ ರೈಟ್ಗೆ ಹೋದ್ರೆ, ಲೆಫ್ಟ್ಗೆ ಹೋದರೆ ತುಮಕೂರು, ರೈಟ್ ಹೋದ್ರೆ ರೈಟ್ ಹೋದ್ರೆ ಪಾವಗಡ. ನಾವು ರೈಟಿಗೆ ಹೋಗಬೇಕು. ಅಲ್ಲಿ ಹೋದ್ರೆ ಚಿತ್ರದುರ್ಗ ಮತ್ತು ಸಿದ್ದರ ಬೆಟ್ಟ ಇದೆಲ್ಲ ಈ ಸೈಡ್ ಸಿಗುತ್ತೆ. ಸೊ ರೈಟ್ ಟರ್ನ್ ಮಾಡ್ಕೊಂಡು ಕಂಟಿನ್ಯೂ ಮಾಡೋಣ. ನೋಡ್ಬೋದು ಈಗ ನಮ್ಮ ಡೆಸ್ಟಿನೇಷನ್ನ ಮೊದಲನೇ ಎಂಟ್ರಿ ಪಾಯಿಂಟು ಈ ಏಷ್ಯಾಸ್ ಬಿಗ್ಗೆಸ್ಟ್ ಮೊನೊಲಿಥಿಕ್ ರಾಕ್ ಅಂತ, ಅಂದರೆ ಏಕಶಿಲಾ ಬೆಟ್ಟ ಏಷ್ಯಾದಲ್ಲೇ ಅಂತ. ಸೊ ಅದನ್ನು ಹೋಗಿ ನಾವು ಎಕ್ಸ್ಪ್ಲೋರ್ ಮಾಡೋಣ. ಸೊ ಬನ್ನಿ ಹೋಗೋಣ. ನೋಡ್ಬೋದು ಅಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದೆ ಇವಾಗ. ಸೊ ಅದೇ ಬೆಟ್ಟಕ್ಕೆ ನಾವು ಹೋಗ್ತಿರೋದು ಇವಾಗ, ಏಕಶಿಲಾ ಬೆಟ್ಟ. ಇನ್ನು ಸ್ವಲ್ಪ ದೂರ ಇದ್ದಂಗೆ ನಮಗೆ ದ ಮೋಸ್ಟ್ ಬ್ಯೂಟಿಫುಲ್ ವ್ಯೂ, ಟ್ರೆಕ್ಕಿಂಗ್ ಜಾಗದ್ದು ವ್ಯೂ ಕಾಣಿಸುತ್ತೆ. ಸೊ ನೋಡ್ಬೋದು, ಸಖತ್ತಾಗಿದೆ ಮಾತ್ರ. ಫೈನಲಿ ರೀಚ್ ಆದ್ವಿ. ಸೊ ಇದು ಸೆಕ್ಯೂರಿಟಿ ಹತ್ರ ಎಂಟ್ರಿ ಪಾಯಿಂಟ್ ಇರುತ್ತೆ. ಅಲ್ಲಿ ಆಧಾರ್ ಕಾರ್ಡು ನಮ್ಮ ನಂಬರ್ ಎಲ್ಲ ಕೊಟ್ಟು ಬರ್ಸ್ಬೇಕು. ಎಂಟ್ರಿ ಗಾಡಿ ಎಷ್ಟು ಜನ ಬರ್ತೀವಿ ಏನು ಎತ್ತ ಟೈಮಿಂಗ್ಸ್ ಎಲ್ಲ ಬರ್ಕೊತಾರೆ. ಅದಾದಮೇಲೆ ಮುಂದೆ ಸೀದಾ ಹಂಗೆ ಹೋದರೆ ಮುಂದೆ ಪಾರ್ಕಿಂಗ್ ಮಾಡಿ ಗಾಡಿನ ಮುಂದ್ಗಡೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಫೈನಲಿ ಅಂತೂ ರೀಚ್ ಆದ್ವಿ. ಸೊ ನೋಡ್ತಾ ಇರ್ಬೋದು ಹಿಂದ್ಗಡೆ ಇದೆ. ಸೊ ಅದನ್ನು ಇವತ್ತು ಹತ್ತೋ ನಮ್ಮ ಮೇಲ್ಗಡೆ. ಸೊ ಬನ್ನಿ ಹೋಗೋಣ.